ಇವತ್ತಿನ ಸಂದರ್ಭದೊಳಗ ಸಮರ್ಥ ರಾಮದಾಸರ ದಾಸಬೋಧೆ ಅದು ವಿಮಲ ಬ್ರಹ್ಮ ನಿರೂಪಣೆ. ಯಾವ ನಮ್ಮ ನಿಮ್ಮೆಲ್ಲರ ಮೂಲ ಸ್ವರೂಪ ಆ ಚೈತನ್ಯಕ್ಕ ಅನೇಕ ಹೆಸರುಗಳು. ಜ್ಞಾನಿಗಳು ಅದಕ್ಕೆ ವಿಮಲ ಬ್ರಹ್ಮ ಅಂತ ಹೇಳ್ತಾರೆ. ನಾವು ನೀವೆಲ್ಲರೂ ಪರಮಾತ್ಮ ಅಂತೀವಿ, ದೇವರು ಅಂತೀವಿ, ಆ ಚೈತನ್ಯ ಅಂತ ಹೇಳಿ ಕೇಳ್ತೀವಿ. ನಾವು ನೀವೆಲ್ಲರೂ ಕೂಡಿ ಈ ಅಧ್ಯಾತ್ಮದ ಕುರಿತಾಗಿ ಚಿಂತನೆಯನ್ನು ಮಾಡಕತ್ತೀವಿ. ಇದೆಲ್ಲವೂ ಮಾಧವಾನಂದ ಪ್ರಭುಜಿಯವರು ಹೇಳುವ ಅರ್ಥದೊಳಗ ನಮ್ಮ ಆತ್ಮನ ವೈಭವ ಅಂತ ಹೇಳ್ತಾರೆ. ಹಂಗ ವಿಮಲ ಬ್ರಹ್ಮ ನಿರೂಪಣೆಯಲ್ಲಿ ರಾಮದಾಸರು ಇದೀಗ ಓದಿದ ವಾಕ್ಯಗಳಲ್ಲಿ ಪ್ರಥಮ ಶ್ಲೋಕದೊಳಗನ ಅವ್ರು ಹೇಳ್ತಾರೆ, ನಮಗ ನಿಮಗ ದೇವ ದರ್ಶನ ಆಗಬೇಕು ಅನ್ನೋಗಿದ್ರ ಶುದ್ಧ ಸಾರ ಶ್ರವಣ ಮಾಡ್ರಿ ಅನ್ನೋ ಮಾತನ್ನು ಅವ್ರು ಹೇಳ. ಶುದ್ಧ ಸಾರ ಶ್ರವಣ ಶುದ್ಧ ಪ್ರತ್ಯಯಾಚೆ ಮನನ ವಿಜ್ಞಾನಿ ಪಾವತಾವನ್ಮನ ಸಹಜಿ ಹೋತೆ. ಶುದ್ಧ ಸಾರ ಯಾವುದು ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಈ ಜಗದ ಜೀವಿಗಳನ್ನೆಲ್ಲ ಬಂಧನ ಬಿಡುಗಡೆಗೊಳಿಸ್ತೈತೋ, ಯಾವುದು ತಾವು ಕಂಡು ಅನುಭವಿಸಿದ ಆತ್ಮಜ್ಞಾನಿ ಸದ್ಗುರುಗಳ ಮುಖಾಂತರವಾಗಿ ಅವರ ಮುಖದಿಂದ ಬರ್ತಕ್ಕಂಥ ಪ್ರಸಾದಿಕ ವಾಣಿಯೋ, ಅದಕ್ಕೆ ನಮ್ಮನ್ನ ನಿಮ್ಮನ್ನ ದೇವ ಸಾಕ್ಷಾತ್ಕಾರದೆಡೆಗೆ ಕರೆದೊಯ್ಯುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ಗುರುಗಳ ಪ್ರಾಸಾದಿಕ ವಾಣಿ, ಅದು ಶುದ್ಧ ಸಾರ ಅಂತ ಹೇಳ್ತಾರೆ. ಅದನ್ನ ಸಮರ್ಥ ರಾಮದಾಸರು ಇಡೀ ದಾಸಬೋಧವೇ ಜಗತ್ ಕಲ್ಯಾಣಾರ್ಥವಾಗಿ ಅದನ್ನು ಬರೆದಿದ್ದಾರೆ. ಇದೀಗ ಭಜನಾ ಸೇವೆಯನ್ನು ಸಲ್ಲಿಸುವ ಸಂದರ್ಭದೊಳಗೆ ಒಂದು ವಾಕ್ಯ ಬಂತು ಪದದೊಳಗೆ, ಶಿವನನ್ನು ಕಂಡಲ್ಲಿ ಯಮಬಾಧೆಯುಂಟೆ. ಹಾಗಾದ್ರೆ ಆ ಪರಮಾತ್ಮ ದರ್ಶನ ಆದಾಗ ಯಮಬಾಧೆ ತಪ್ಪತಿ, ಯಮಬಾಧೆ ಸಾಧ್ಯತೆನೋ ಇಲ್ಲವೇ ಇಲ್ಲ. ಪರಮಾತ್ಮನ ದರ್ಶನ ಆದ್ರೆ, ದೇವರ ದರ್ಶನ ಆದ್ರೆ ನಾವೆಲ್ಲರೂ ಮುಕ್ತರು. ಈ ಬಂಧನ ಅನ್ನತಕ್ಕಂಥದ್ದು ನಮಗಿಲ್ಲ ಅನ್ನತಕ್ಕಂಥ ಅರ್ಥವನ್ನ ಆ ಪದ್ಯದ ಆ ಶ್ಲೋಕದೊಳಗೆ ಬರ್ತದೆ. ಹಾಗಾದ್ರೆ ನಾವು ನೀವೆಲ್ಲರೂ ಕಂಡಿಲ್ಲೇನು? ಯಾರು ಗಿರ್ಮಲ್ಲೇಶ್ವರ ಮಹಾರಾಜರನ್ನು ಕಂಡಿರಿ, ಯಾರು ಅವತಾರಿ ಪುರುಷ ಮಾಧವಾನಂದ ಪ್ರಭುಜಿ ಅಂತವ್ರನ್ನ ಕಂಡಿರಿ, ಉರ್ಪಶ್ರೀಶ್ವರ ಮಹಾರಾಜರಂತವ್ರನ್ನ ನಾವು ನೀವೆಲ್ಲರೂ ಕಂಡೀವಿ. ಚರಿತ್ರೆಯನ್ನ ನಾವು ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ಸಂಗಮೇಶ್ವರ ಮಹಾರಾಜರು, ಗಿರ್ಮಲ್ಲೇಶ್ವರ ಮಹಾರಾಜರು, ಬಹುಸ ಮಹಾರಾಜರ ಚರಿತ್ರೆಯನ್ನ ಓದಿವಿ, ಮಹಾನ್ ಜ್ಞಾನಿಗಳ ಮುಖಾಂತರವಾಗಿ ಕೇಳಿವಿ, ತಿಳ್ಕೊಂಡಿ. ಹಾಗಿದ್ರೆ ಸದ್ಗುರು ದರ್ಶನ ಆದಾಗ ನಮಗ ನಿಮಗ ಆ ಪರಮಾತ್ಮನ ದರ್ಶನ ಆಯಿತು. ಹಿಂಗಾದಾಗ ಯಮಬಾಧೆ ಉಂಟೆ ಅಂತ ಕೇಳ್ತಾರೆ. ಹಾಗಾದ್ರೆ ಈ ದರ್ಶನದಲ್ಲಿ ಎರಡು ಪ್ರಕಾರಗಳು. ಒಂದು, ಬಾಹ್ಯ ಜಗತ್ತನ್ನು ನೋಡುವಂತ ಈ ಕಣ್ಣುಗಳ ಮುಖಾಂತರವಾಗಿ ಮಹಾತ್ಮರ ದರ್ಶನ, ಸಾಧು ಸಂತರ ದರ್ಶನ, ಆ ಮುಖಾಂತರವಾಗಿ ಸಗುಣ ಉಪಾಸನೆ ಅಂತ ಹೇಳ್ತಾರ, ಅಥವಾ ಸಗುಣ ಭಕ್ತಿ ಅಂತ ಹೇಳ್ತಾರ. ಈ ಮುಖಾಂತರವಾಗಿ ಪರಮಾತ್ಮನ ದರ್ಶನವನ್ನು ಪಡೆಯುವುದು ಒಂದು. ಇನ್ನೊಂದು ನಿರ್ಗುಣ ಸಾಧನೆ, ನಿರ್ಗುಣ ಧ್ಯಾನ, ನಿರ್ಗುಣ ಏಕಾಗ್ರತೆಯನ್ನು ಸಂಪಾದಿಸುವುದರ ಮುಖಾಂತರವಾಗಿ ನಮ್ಮನ್ನು ನಾವು ತಿಳಿದುಕೊಳ್ಳುವ ಭಕ್ತಿ, ಅದು ನಿರ್ಗುಣ ಭಕ್ತಿ, ನಿರ್ಗುಣ ಸಾಧನೆ. ಅಂತ ಸಾಧನೆಯ ಅವಶ್ಯಕತೆ ನಮಗ ನಿಮಗ. ಹಿಂಗ ಸಾಧನೆಯಲ್ಲಿ ತೊಡಗಿದರೆ ಸಗುಣದೊಳಗೆ ಏನ್ ಹೇಳ್ಯಾರ? ಗುರುವಿಗೆ ಶರಣಾಗ್ರಿ, ಅವ್ರು ಹೇಳಿದಂಗೆ ನಡೀರಿ, ಅವ್ರು ಹೇಳಿಕೊಟ್ಟ ಮಹಾವಾಕ್ಯದ ಸ್ಮರಣೆ ನಿರಂತರ ನಡೀಲಿ, ಇಂಥ ಜ್ಞಾನೇಜ್ಞ ಸಪ್ತಾಹಗಳಲ್ಲೆಲ್ಲ ಪಾಲ್ಗೊಳ್ರಿ, ಜನ್ಮವನ್ನು ಪಾವನ ಮಾಡ್ಕೋರಿ ಅನ್ನೋ ಮಾತನ್ನ ಸಗುಣದೊಳಗೆ ಹೇಳ್ಯಾರ. ನಿರ್ಗುಣ ಏಕಾಂತವನ್ನು ಹೇಳ್ಯಾರ. ಎದರ ಸಲುವಾಗಿ ಅಂದ್ರೆ ಗುರು ಕೊಟ್ಟಂತ ನಾಮಸ್ಮರಣೆ ಮುಖಾಂತರವಾಗಿ ಚಂಚಲವಾದಂತ ಮನಸ್ಸನ್ನ ನಿಲ್ಲಿಸೋದು. ಚಂಚಲವಾದಂತ ಮನಸ್ಸನ್ನ ಆ ನಾಮಸ್ಮರಣೆ ನಿಲ್ಲಿಸುವುದರ ಮುಖಾಂತರವಾಗಿ ಮನಸ್ಸನ್ನ ಅಂತರ್ಮುಖ ಮಾಡುವುದಕ್ಕೆ ನಿರ್ಗುಣ ಸಾಧನೆ ಅಂತ ಹೇಳಿ ಹೇಳ್ತಾರೆ. ಬಹಳ ಮನಸ್ಸು ಮಂಗ್ಯಾರಿ. ಎಲ್ಲಿ ಕೂತ್ರು ಇದಕ್ಕೆ ಸಮಾಧಾನ ಇರಂಗಿಲ್ಲ. ಎಲ್ಲಿ ಕೂತ್ರು ಸಹಿತ ಆ ಸಂಸಾರದ ವಿಚಾರಧಾರೆಗಳನ್ನ ಹರಿದಾಡ್ತಿರ್ತಾವ ನಮ್ಮ ಕೈಯಾಗ. ಇಲ್ಲಿ ಯಾರು ಹಂಗೆ ಹೆಣ್ಮಕ್ಳು ಕೂಡಿಲ್ಲ, ಆ ಕಡೆ ನಮ್ಮ ಕಡೆ ಇರ್ತಾರ.
ದಾಸೋಹ ಚಾಲು ಇರಲಿ, ಭಜನಾ ಚಾಲು ಇರಲಿ, ಪ್ರವಚನ ಚಾಲು ಇರಲಿ, ನಮ್ಮ ತಲೆಯಾಗಿನ ಏನ್ ಹಿಂದ್ ಮಾಡೀವಿ, ನಾಳೆ ಏನ್ ಮಾಡ್ಬೇಕಾಗಿತ್ತು ಈ ಕೆಲಸಗಳ ಹರಿಯಾಡ್ತೇವು, ಇವ ಮಾತುಗಳ ಆ ಕಡೆ ನಮ್ಮ ಕಡೆ ಹೆಣ್ಮಕ್ಳಿಗೆ ತಾವು ತಿಳ್ಕೊಬೇಡ. ಹಿಂಗ ಪರಿಸ್ಥಿತಿ ಐತಿ ಅನ್ನುವಾಗ ಏನಾಗೈತಿ, ಹೆಂಗ ಪರಿಸ್ಥಿತಿ ಆಗೈತಿ ಅಂತಾರ, ಒಬ್ಬ ಹೋಗಿ ಸಮುದ್ರದೊಳಗೆ ಒಂದ್ ಚೀಲ ಸಕ್ಕರೆ ಸುರಿವಿ ಸಮುದ್ರದ ನೀರು ರುಚಿ ಮಾಡ್ತೇವೆ ಅಂತ ಹೊಂಟಿದ್ರ. ಸಾಧ್ಯತೆನು? 1 ಚೀಲ ಸಕ್ಕರೆ ಅಥವಾ 1 ಕಿಲೋ ಸಕ್ಕರೆಯಿಂದ ಇಡೀ ಸಮುದ್ರದ ನೀರು ರುಚಿ ಆಗ್ಲಿಕ್ಕೆ ಶಕ್ಯತೆನ? ಇಲ್ಲ ಅಂತ ಹೇಳ್ತಾರೆ. ಹಂಗ ಸಂಸಾರ ಅನ್ನತಕ್ಕಂಥ ದುಃಖದ ಮಹಾಸಾಗರ ಇದೆ. ಇದರೊಳಗ ಜ್ಞಾನಿಗಳು, ಸದ್ಗುರುಗಳು ನಮಗೆ ನಿಮಗೆ ಈ ತಿಳಿಸಿ ಹೇಳ್ತಾ 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 ತಮ್ಮ ಪಾಲಿನ ಕರ್ತವ್ಯ, ತಮ್ಮ ಪಾಲಿನ ಒಂದು ಈ ಧರ್ಮ ಸ್ಥಾಪನಾ ಕಾರ್ಯದಲ್ಲಿ ತೊಡಗ್ಯಾರ ಅವರು. ನೀವು ಈ ಮಾರ್ಗದೊಳಗೆ ನಡೀರಿಪ್ಪ, ನಡೆದು ಮುಕ್ತಿ ಪಡೀರಿ ಅನ್ನುವ ಮಾರ್ಗದರ್ಶನವನ್ನು ನಮಗೆ ನೀವು ಮಾಡ್ಯಾರ. ಹಂಗ ನಾವು ನೀವೆಲ್ಲರೂ ಕೇಳಿದ್ರ, ಸಾಧನೆಯಲ್ಲಿ ತೊಡಗಿದ್ರ, ಜಾಲೆ ಸಾಧನ ಅಂಚೆ ಪಡ ಸರಿಯಾದ ರೀತಿಯೊಳಗೆ ನಾವು ಸಾಧನೆಯನ್ನು ಮಾಡಿದ್ರೆ. ಯಾಕೆ ಹಾಕ್ಯಾರಪ್ಪ ಉಪಾಸನಾ ಪದ್ಧತಿಗಳನ್ನ? ಸಗುಣದೊಳಗನ ನಾವು ಮಾಡೋಣ. ಸಗುಣ ಸರಿಯಾಗಿ ಯಾರಿಗೆ ಮಾಡ್ಲಾಕ್ ಬರ್ತೈತಿ? ನಿರ್ಗುಣ ಧ್ಯಾನ ಹತ್ತೈತಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಎದಕ್ಕೆ ಉಪಾಸನಾ ಪದ್ಧತಿಗಳು ಹಾಕ್ಯಾರು? ಮನಸ್ಸು ಕಂಟ್ರೋಲ್ ಆಗೋದಿಲ್ಲ, ನಮ್ಮ ಆ ಗುರು ಕೊಟ್ಟಂತ ಧ್ಯಾನದ ಕಡೆಗೆ, ಸಾಧು ಸಂತರ ಕಡೆಗೆ ಲಕ್ಷ್ಯ ಬರುದಿಲ್ಲ ಅಂತ ಹೇಳಿ ಕಾಕಡಾರತಿ ಮಾಡ್ರಿ, ಮುಂಜಾನೆ ಭಜನೆ ಮಾಡ್ರಿ, ಸಾಯಂಕಾಲ ಭಜನೆ ಮಾಡ್ರಿ, ರಾತ್ರಿ 12 ಬಂಗ್ ಮಾಡಿ ಧ್ಯಾನ ಮಾಡಿ ಮಾಡ್ಕೋರಿಪ್ಪ. ಇದನ್ನ ಯಾಕೆ ಹಾಕ್ಯಾರ ಅಂತಂದ್ರೆ ಅತ್ತ ಇತ್ತ ಹರಿದಾಡುವಂತ ಮನಸ್ಸನ್ನ ಏಕಾಗ್ರತೆಯಲ್ಲಿ ಗೊಳಿಸುವ ಸಲುವಾಗಿ ಗುರುಗಳು ಹೇಳಿದಂತ ಸಗುಣ ಪದ್ಧತಿ. ನಿರ್ಗುಣ ನಾಮಸ್ಮರಣೆ ಯಾವಾಗಲೂ ಮಾಡ್ಲಾಕ್ ಬರ್ತದೆ. ಗಿರಿಮಲ್ಲೇಶ್ವರ ಮಹಾರಾಜರು ಜಮಖಂಡಿ ಒಳಗ ಅಡತಿ ಅವರ ಅಂಗಡಿ ವ್ಯಾಪಾರ ಇದ್ರು ಸೈ, ಸ್ವಲ್ಪ ಗಿರಾಕಿಗಳು ಕಡಿಮೆ ಆದ್ರೆ ಸಾಕು, ಹಿಂದಿನ ಕೋಲೆದಾಗ ಹೋಗಿ ಒಬ್ಬರ ಹೋಗಿ ನಿಂದ್ರುವಷ್ಟು ಜಾಗ ಅಲ್ಲಿ ನಿಂತು ಒಂಟಗಾಲಿ ನಿಂತು ಕೆಳಗೆ ಕುಂತು ಧ್ಯಾನಾಸಕ್ತರಾಗಿ ಬಿಡ್ತಿದ್ರ. ಮತ್ತೊಂದು ಅರ್ಧ ತಾಸು ಬಿಟ್ಟು ಯಾರ್ಯಾರೇ ಗಿರಾಕಿಗಳು ಬಂದು ಒದರಿದಾಗ ಕೈಯಾನ ಹುಡುಗರಿಗೆ ಹೇಳಿ ಅವ್ರಿಗೆ ಇವೇನ್ ಬೇಕು ಕೊಟ್ಟು ಕಳಿಸ್ಪ ಅನ್ನೋದು, ಅಥವಾ ತಾವರು ಹೇಳಿ ಕೊಡ್ತಿದ್ರು. ಹಿಂಗ ಸರದ ಒಳಗೆ ಹೋಗಿ ಯಾವ ಸಮಯದೊಳಗೆ ಬೇಕಾದ್ರೂ ಸಹಿತ ಗುರುನಾಮ ಸ್ಮರಣೆ ಮಾಡ್ಲಾಕ್ ಬರ್ತೈತಿ, ಪರಮಾತ್ಮ ದರ್ಶನ ಸಾಧ್ಯೈತಿ ಅನ್ನುವ ಸಲುವಾಗಿ ಹಂಗೆಲ್ಲ ಗಿರಿಮಲ್ಲೇಶ್ವರ ಮಹಾರಾಜರು ಸಾಧನೆಯನ್ನು ಮಾಡ್ಯಾರ. ಕೊನೆಗೆ ಭಾವರಾಯ ಅವರನ್ನು ಏನು ಮಾಡಿದ ಅಂತಂದ್ರೆ 3 ಲೋಕದ ಒಡೆಯನನ್ನಾಗಿ ಮಾಡಿ, ನಾವು ನೀವೆಲ್ಲರೂ ಕೂಡ ಗಿರಿಮಲ್ಲೇಶ್ವರ ಮಹಾರಾಜರ ಸ್ಥೂಲ ಶರೀರವನ್ನ ನೋಡಿರದೇ ಇದ್ದರೂ ಸಹಿತ ಏನ್ ಮಾಡ್ತೀವಿ ಇವತ್ತಿಗೆ? ರಾಜಾದಿರಾಜ ಸದ್ಗುರುನಾಥ್ ಗಿರಿಮಲ್ಲೇಶ್ವರ ಮಹಾರಾಜ್ ಕಿ ಜೈ. ಏನ್ ನಮಗೇನು ಏನ್ ಅವಶ್ಯಕತೆ ಐತಪ್ಪ ಅಂತ ಗುರುಗಳ ಜೈ ಜೈಕಾರ ಹಾಕೋದು. ಅದ ದಾರಿ ಒಳಗೆ ನಡೆದ್ರೆ ನಾವು ನೀವೆಲ್ಲರೂ ಏನಪ್ಪಾ ಅಂದ್ರೆ ಅಂತ ಒಂದು ಶ್ರೇಷ್ಠವಂತ ಆನಂದ ಪಡಿಲಕ್ ಶಕ್ತಿ. ರಾಮದಾಸ್ ಹೇಳ್ತಾರೋ, ಜಾಲೆ ಸಾಧನ ಅಂಚೆ ಪಳ ಸಂಸಾರ ಜಾಲ ಸಫಳ. ಇಡೀ ನಮ್ಮ ಸಂಸಾರ ಜನ್ಮನ ಸಾರ್ಥಕ ಆಗಬೇಕು. ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಲೆ. ಹಂಗ ಆ ನಿರ್ಗುಣ ಪರಮಾತ್ಮನ ದರ್ಶನ ನಮಗನ ನಮ್ಮ ಅಂತರಂಗದಲ್ಲಿನ ಆಗ್ಲಕ್ ಸಾಧ್ಯತೆ ಅನ್ನೋ ಸಲುವಾಗಿ ಪದದೊಳಗೆ ಹೇಳಿದಂತ ಮಾತು ಸತ್ಯ. ನಾವೇ ಆಗಿ ಉಳಿಬೇಕು. ಈ ಜಗತ್ತು ಸುಳ್ಳು. ಹೆಂಗ ಚಿತ್ರಮಂದಿರದಲ್ಲಿರುವ ದೃಶ್ಯಗಳೆಲ್ಲ, ಬಟ್ಟೆಯ ಮೇಲಿರುವ ಎಲ್ಲಾ ದೃಶ್ಯಗಳು ಮಾಯವಾದಾಗ ಶುಭ್ರವಾದಂತ ಬಟ್ಟೆ ಹೆಂಗ್ ಉಳಿತೈತೋ ಹಂಗ ಈ ಎಲ್ಲ ಬಾಹ್ಯ ಜಗತ್ತಿನಿಂದ ನಾವು ಒಳಮುಖರಾಗಿ ಅಂತರ್ಮುಖಿಗಳಾಗಿ ಗುರು ಕೊಟ್ಟಂತ ನಾಮಸ್ಮರಣೆಯಲ್ಲಿ ತೊಡಗಿದರೆ ಜಾಲೆ ಸಾಧನ ಅಂಚೆ ಪಳ ಸಂಸಾರ ಜಾಲ ಸಫಳ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಲೆ. ನಿರ್ಗುಣ ಪರಮಾತ್ಮ ನಮಗ ಇದ ಜನ್ಮದೊಳಗ ನಾಳೆ ಅಂತಲ್ಲ ಇವತ್ತನ ಇದ ಕ್ಷಣಕ್ಕನ ದೇವದರ್ಶನ ಆಗ್ತತಿ. ಹಿಂಗ ನಾವು ದೇವದರ್ಶನವನ್ನು ಪಡೆದ್ರೆ ಶಿವನನ್ನು ಕಂಡಲ್ಲಿ ಯಮಬಾಧೆಯುಂಟೆ. ಹಂಗ ನಾವು ಪ್ರಯತ್ನ ಮಾಡಕ್ ಶಕ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸುಮ್ಮನೆ ಹೋಗಿ ನದಿ ದಂಡೆಯಾಗಿ ನಿಲ್ಲುದ? ನದಿ ದೀಳ ಬಾಳ ತಂಪಿರ್ಬೇಕು ಬಿಡ. ಅದ್ರೊಳಗೆ ಏನ್ ಕಾಲೈತಿ. ಒಬ್ರಂತಾರು ಕೈಕಾಲ್ ಮುಖ ತಗೊಂಡು ಹೊರಗೆ ಬರ್ನು, ಒಬ್ಬರ ಜಳಕ ಮಾಡ್ನು, ಇನ್ನೊಬ್ರಂತಾರ ಬಾಳ ಭೂಮಿ ಇರಬೇಕು, ಏನೇನೋ ವರ್ಣನೆ. ಇನ್ನ ಇಂಥ ಇಂಚಿಗೇರಿ ಸಂಪ್ರದಾಯ ಅಂತ ಒಂದು ನಾವನ ಐತಿ. ಹತ್ತಿರ ಸುಮ್ಕೊಂಡಿರ್ತಾರ. ಅದ್ರಾಗ ಹೋಗಾಗನು ಎಡಕ್ಕೆ ಬಲ್ಕ ನೀರ್ ಹಂಗಿರ್ಬೇಕು ಹಿಂಗಿರ್ಬೇಕು ಚರ್ಚೆ ಮಾಡ್ಕೋತ ಸುಮ್ ಧ್ಯಾನ ಮಾಡ್ಕೊಂತ ಹೋದ್ರ ಆ ಗುರು ಈ ದೊಡ್ಡ ಹಡಗನ ನಮಗ ನಿಮ್ಮ ಸಲುವಾಗಿ ಇಟ್ಟಾನ, ಪಾರ ಮಾಡೇ ಮಾಡ್ತಾನ. ಆಗಲೂ ಸಹಿತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಂಶಯಾಚಿ ಭಕ್ತಿ ಸಗಳ ಕೋಟ ಅಂತ ಹೇಳ್ತಾರ. ಸಂಶಯದಿಂದ ನಾವು ಮಾಡುವಂತ ತೋರಿಕೆಗಾಗಿ ಮಾಡುವಂತಹ ಆ ಭಕ್ತಿ, ಅದು ಭಕ್ತಿ ಅನ್ಸೋದಿಲ್ಲ. ನಿಜವಾಗ್ಲೂ ಬುಟಾಳೆಯವರು ತಾವೆಲ್ಲರೂ ಬಂಧುಗಳು ಸೇರಿ ಏನ್ ಮಾಡಕತ್ತೀರಿ,
ಹಿಂಗ ಬೇಕಾಗಿ ಮಾಡ್ತಕ್ಕಂಥ ಭಕ್ತಿ ನಾವು ನೀವೆಲ್ಲರೂ ಮಾಡಿದ್ರೆ ಇದ ಕ್ಷಣಕ್ಕನ ಪರಮಾತ್ಮನ ದರ್ಶನ ಆಗ್ತದೆ. ಅಂತಹ ವಿಚಾರಧಾರೆಯನ್ನು ಸಮರ್ಥ ರಾಮದಾಸರು ದಾಸೋಹ ಮುಖಾಂತರವಾಗಿ ಹೇಳ್ತಾ 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 ಬಂದು ಕೊನೆಗೆ ವಿಮಲ ಬ್ರಹ್ಮ ನಿರೂಪಣೆಯಲ್ಲಿ ತಿಳಿಸಿ ಹೇಳ್ತಾರೆ, ನಮ್ಮ ಮೂಲ ಸ್ವರೂಪವೇ ವಿಮಲ ಬ್ರಹ್ಮ ಐತಿ. ನಿರಂತರವಾಗಿ ಸಾಧನೆ ಅವಶ್ಯಕತೆ ಐತಿ, ಧ್ಯಾನ ಇಂತಹ ಸತ್ಸಂಗದ ಅವಶ್ಯಕತೆ ಐತಿ. ಇದನ್ನ ನಾವು ನೀವೆಲ್ಲರೂ ಮಾಡಿ ಪುನೀತರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತಿನ ಸೇವೆಯನ್ನ ಸದ್ಗುರುನಾಥನ ಚರಣ ಕರ್ಪಿಸಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತಿಗೆ ವಿರಾಮ ಮಾಡ್ತೀನಿ. ರಾಜಾದಿರಾಜ ಸದ್ಗುರುನಾಥ ಮಾಧವಾನಂದ ಪ್ರಭು ಕಿ ಜೈ.